ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSC ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಪ್ಕಮಿಂಗ್ ಡೇಸಲ್ಲಿ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಲಿದೆ. ಸೊ ಈ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆದರೆ ಮೇ ಅಥವಾ ಆಗಸ್ಟ್ ಇಲ್ಲ ಅಂದರೆ ಮಾರ್ಚ್ ಒಳಗಡೆ ರಿಲೀಸ್ ಆಗುವ ಸಾಧ್ಯತೆಗಳು ಭಾಳ ಇದೆ. ಮಾರ್ಚಲ್ಲಿ ನೀವು ನೋಡ್ಕೊಳ್ಳೋದಾದರೆ ಒಂದು 50% ಚಾನ್ಸಸ್ ಇದೆ, ಮೇನಲ್ಲಾದರೆ 70% ಚಾನ್ಸಸ್ ಇದೆ, ಇನ್ನು ಆಗಸ್ಟಲ್ಲಾದರೆ 100% ರಿಲೀಸ್ ಆಗಿರುತ್ತೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಈ ನೋಟಿಫಿಕೇಷನ್ನ ಯಾವಾಗ ರಿಲೀಸ್ ಮಾಡ್ಬೋದು ಅಂತೇಳಿ. ಬಟ್ ನನ್ನ ಪ್ರಕಾರ ಮಾರ್ಚ್ನಿಂದ ಹಿಡಿದು ಆಗಸ್ಟ್ ಒಳಗಡೆ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಈ ಟೈಮ್ ಪೀರಿಯಡಲ್ಲಿ ಈ ನೋಟಿಫಿಕೇಷನ್ ರಿಲೀಸ್ ಆಗಿರುತ್ತೆ. ಸೊ ಆಸ್ಪಿರೆಂಟ್ಸ್ ಈಗಲಿಂದನೇ ನೀವು ಪ್ರಿಪರೇಷನ್ ಶುರು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ನೋಟಿಫಿಕೇಷನ್ಗೆ ನಿಮ್ಮ ಸಕ್ಸಸ್ ರೇಟ್ ಏನಿದೆಯಲ್ಲ ಅದು ಜಾಸ್ತಿ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಆಗಿ ಇದೇ ಥರನೇ 2-3 ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥದ್ದು. 2-3 ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ ಈ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಿನ ಸಿಲೆಬಸ್ ಬಗ್ಗೆ, ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಬಗ್ಗೆ, ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಸಿಲೆಬಸ್ ಸಂಬಂಧಪಟ್ಟಂತೆ ವಿಡಿಯೋನ ಮಾಡಿಬಿಟ್ಟು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ಆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವರು ಆ ವಿಡಿಯೋನ ನೋಡಿಕೊಂಡು ನಿಮ್ಮ ಪ್ರಿಪರೇಷನ್ನ ನೀವು ಶುರು ಮಾಡ್ಕೊಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಈ ನೋಟಿಫಿಕೇಷನ್ ಬಂದಾಗ ಟೈಮ್ ಲಿಮಿಟ್ ಕಮ್ಮಿ ಇರುತ್ತೆ. ಹಾಗಾಗಿ ಈಗಲಿಂದನೇ ಪ್ರಿಪರೇಷನ್ ಮಾಡಿಕೊಂಡ್ರೆ ನೀವು ಸಕ್ಸಸ್ ಆಗೋದು ಖಚಿತ ಆಗಿರುತ್ತೆ. ಸೊ ನಾನು ಈಗಾಗಲೇ ಪ್ರೀವಿಯಸ್ ಆಗಿ ಮಾಡಿ ನಿಮಗೆ ಅಪ್ಲೋಡ್ ಮಾಡಿರೋಂಥ ವೀಡಿಯೋದಲ್ಲಿ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ ಅಂತಲೂ ತೋರಿಸ್ಕೊಟ್ಟಿದ್ದೀನಿ. ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ಗೆ ಆಲ್ಮೋಸ್ಟ್ 940+ ವೇಕೆನ್ಸೀಸ್ ಇರುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ 800+ ವೇಕೆನ್ಸೀಸ್ ಇರುತ್ತೆ. ಆದಮೇಲೆ 100+ ವೇಕೆನ್ಸೀಸು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ಸಿನ ನೋಟಿಫಿಕೇಷನ್ ಬಗ್ಗೆ ನಾನು ಹೇಳಿದ್ದೆ ನಿಮಗೆ. ಸೊ ಇದರಲ್ಲಿ ಪಾಲಿಟೆಕ್ನಿಕ್ ಲೆಕ್ಚರರ್ಸಿನ ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋದೇ ಆದರೆ, ಸೊ ಏನು 940+ ವೇಕೆನ್ಸೀಸ್ ಇರುತ್ತೆ ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಇರುತ್ತೆ. ಲೈಕ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಸಿವಿಲ್ ಹಾಗೂ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಟಲರ್ಜಿ ಇರ್ಬೋದು. ಈ ರೀತಿಯಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಅದರದೇ ಆದ ಓನ್ ವೇಕೆನ್ಸೀಸ್ನ ಅಲರ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಒಂದು ಗೊಂದಲ ಇದೆ. ಸೊ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋದಾದರೆ BE ಕಂಪ್ಲೀಟ್ ಆಗಿದ್ದರೂ ಎಲಿಜಿಬಲ್ ಆಗಿರ್ತೀರಾ. ನಂದು BE ಆಗಿದೆ, MTechನೂ ಆಗಿದೆ ಅಂದರೆ ಇಬ್ಬರು ಎರಡೂ ಆಗಿದ್ರೂ ಎಲಿಜಿಬಲ್ ಇರ್ತೀರಾ. ಸರ್ ನಂದು BEನಲ್ಲಿ ಸೆಕೆಂಡ್ ಕ್ಲಾಸ್ ಇದೆ, ಪರ್ಸೆಂಟೇಜ್ ಬಗ್ಗೆ ಬಂದ್ರೂ ಸೊ ಯಾವುದಾದ್ರೂ ಒಂದರಲ್ಲಿ ಫಸ್ಟ್ ಕ್ಲಾಸ್ ಇರಬೇಕು ಅಂತ ಹೇಳಿರ್ತಾರೆ. ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಏನು ಕ್ವಾಲಿಫಿಕೇಷನ್ ಕೇಳಿದರೆ, ಎಲಿಜಿಬಿಲಿಟಿ ಏನಿದೆ ಅಂತೇಳಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಪ್ರತಿ ಕ್ಯಾಟಗಿರಿಗೆ 5 ಇಯರ್ಸ್ನ ಏಜ್ ರಿಲ್ಯಾಕ್ಸೇಷನ್ನು ಕೊಟ್ಟಿರ್ತಾರೆ. ಸೊ ಏನು ಜನರಲ್ ಮೆರಿಟಿಗೆ ಪ್ರೀವಿಯಸ್ ಆಗಿ ನಾವು 35 ನೋಡ್ತಾ ಇದ್ವಿ, ಈಗ ಅವರಿಗೆ 40 ಇರುತ್ತೆ. OBC ಕ್ಯಾಟಗಿರಿಗೆ 38 ಇತ್ತು, ಅದು 43 ಆಗಿರುತ್ತೆ. ಇನ್ನು SC STಗೆ 40 ಇತ್ತು, 45 ಆಗಿರುತ್ತೆ. ಸೊ ಇದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಸಂಬಂಧಪಟ್ಟಂಥದ್ದು. ಅದಾಗಿ ನಂತರ ಸೊ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಾವು ಮಾತಾಡೋದಾದರೆ ಈಗಾಗಲೇ KPSC ಅವರು ಇದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಕೊಟ್ಟಿರ್ತಾರೆ 2025ಅಲ್ಲಿ. ಏನಂದರೆ ಗ್ರೂಪ್ ಸಿಗೆ 2 ಪೇಪರ್ 1 ಪೇಪರ್ 2, ಈಚ್ ಪೇಪರ್ 200 ಮಾರ್ಕ್ಸ್ ಇರುತ್ತೆ, 1/4 ನೆಗೆಟಿವ್. ಸೊ ಪೇಪರ್ 1 ಜನರಲ್, ಪೇಪರ್ 2 ಕಮ್ಯುನಿಕೇಷನ್ ಪೇಪರ್. ಯಾವುದಿದು ಗ್ರೂಪ್ ಸಿ ನೋಟಿಫಿಕೇಷನ್ಗೆ. ಲೈಕ್ ಜೂನಿಯರ್ ಇಂಜಿನಿಯರ್ ವೇಕೆನ್ಸಿ ಎಲ್ಲ ಗ್ರೂಪ್ ಸಿಯಲ್ಲಿ ಬರೋ ಕಾರಣದಿಂದ KPSC ಅವರ ಎಕ್ಸಾಮ್ ಫಾರ್ಮೇಟ್ ಯಾವ ಥರ ಇತ್ತು, ಜನರಲ್ ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಇತ್ತು. ಈಗ ಗ್ರೂಪ್ ಬಿ ಯಾವುದು, ಇದು ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟ್ ಏನಿದೆಯಲ್ಲ ಇದು ಗ್ರೂಪ್ ಬಿ ಅಂಡರಲ್ಲಿ ಬರೋ ಕಾರಣದಿಂದ ಗ್ರೂಪ್ ಬಿಗೆ ಎಕ್ಸಾಮ್ ಫಾರ್ಮೇಟ್ ಯಾವ ಥರ ಇರುತ್ತೆ ಅಂತಂದರೆ 2 ಪೇಪರು. ಫಸ್ಟ್ ಜನರಲ್ ಪೇಪರ್ ಏನಿದೆಯಲ್ಲ ಇದು 100 ಕ್ವಶನ್ಸ್ ಇರುತ್ತೆ, ಟೆಕ್ನಿಕಲ್ ಪೇಪರ್ನು 100 ಕ್ವಶನ್ಸ್ ಇರುತ್ತೆ. ಇನ್ನು ಮಾರ್ಕ್ಸ್ ಬಗ್ಗೆ ಹೇಳೋದಾದರೆ ಜನರಲ್ ಪೇಪರ್ ಏನಿದೆ ಪೇಪರ್ 1 100 ಕ್ವಶನ್ಸು 300 ಮಾರ್ಕ್ಸು, ಪೇಪರ್ 2 ಅಂದರೆ 100 ಕ್ವಶನ್ಸು 300 ಮಾರ್ಕ್ಸ್. ಸೊ 200 ಮಾರ್ಕ್ಸ್ ಇರಲ್ಲ, 300 ಮಾರ್ಕ್ಸ್ ಇರುತ್ತೆ ಫಾರ್ ಗ್ರೂಪ್ ಬಿ ವೇಕೆನ್ಸಿ. ನೆಗೆಟಿವ್ ಮಾರ್ಕಿಂಗ್ ಸೇಮ್ ಇರುತ್ತೆ, 1/4 ಇರುತ್ತೆ. ಸೊ ಇಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಕೇಳಿರ್ತಾರೆ. ಮಿನಿಮಮ್ ಕಟ್ ಆಫ್ ಮಾರ್ಕ್ಸು 2 ಪೇಪರಿಂದ ಕೇಳ್ಬೋದು 35%, ಅಥವಾ ಈಚ್ ಪೇಪರಿಂದ 35% ಕೇಳ್ಬೋದು. ಸೊ ಪ್ರೀವಿಯಸ್ ನೋಟಿಫಿಕೇಷನ್ಸ್ನ ನೀವು ನೋಡ್ಕೊಳ್ಳೋದಾದರೆ 2 ಪೇಪರಿಂದ ಕೇಳೋ ಬದಲು ಈ KE ನೋಟಿಫಿಕೇಷನಲ್ಲಿ ನೀವು ನೋಡ್ಕೊಳ್ಳೋದಾದರೆ 35% 2 ಪೇಪರಿಂದ ಕೇಳಿರ್ತಾರೆ. ಆ ಒಂದು ಕಾರಣದಿಂದ ಇಲ್ಲಿ ನಮಗೆ 2 ಪಾಸಿಬಿಲಿಟೀಸ್ ಇದೆ. ಒಂದು 2 ಪೇಪರಿಂದ 35%, ಇಲ್ಲ ಈಚ್ ಪೇಪರು 35% ಅಂತ ಕೇಳ್ಬೋದು. ಸೊ 300 ಮಾರ್ಕ್ಸ್ಗೆ 35%, 300 ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟು 35% ಬರಲೇಬೇಕು ಅಂತ ಕೇಳ್ಬೋದು. ಅಥವಾ 600 ಮಾರ್ಕ್ಸ್ಗೆ 35% ಬರಬೇಕು ಅಂತ ಕೇಳ್ಬೋದು. ಬಟ್ ಕಂಡೀಷನ್ ಇಟ್ಟೇ ಇರ್ತಾನೆ, ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಅಂತೂ ಇದ್ದೇ ಇರುತ್ತೆ. ಅದಾಗಿ ನಂತರ ಪರ್ಸೆಂಟೇಜ್ ಬಗ್ಗೆ ಭಾಳ ಕೇಳಿದ್ರಿ. ಇಲ್ಲಿ ಕ್ಯಾಟಗಿರಿ ವೈಸ್ ನೋಡಿಕೊಂಡಾಗ OBC ಕ್ಯಾಟಗಿರಿ, SC ST ಕ್ಯಾಟಗಿರಿ ಹಾಗೂ ಜನರಲ್ ಕ್ಯಾಟಗಿರಿ ಆ್ಯಸ್ ಪರ್ AICT ರೂಲ್ಸ್ ಪ್ರಕಾರ ನೋಡಿಕೊಂಡ್ರೆ ಫಸ್ಟ್ ಕ್ಲಾಸ್ ಕೇಳಿದ್ದಾರೆ. ಸೊ ಕ್ಯಾಟಗಿರಿಯಲ್ಲಿ ರಿಲ್ಯಾಕ್ಸೇಷನ್ಸ್ ಇರೋ ಚಾನ್ಸಸ್ ಇದೆ. ಸೊ ನಾನು ನಿಮಗೆ ಅಫಿಷಿಯಲ್ ಡಾಕ್ಯುಮೆಂಟು ಒಂದು ಸಲ ತೋರಿಸ್ಕೊಡ್ತೀನಿ. ಪ್ರೀವಿಯಸ್ ಆಗಿ ಬಂದಿರುವಂಥ ನೋಟಿಫಿಕೇಷನಲ್ಲಿ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ, 55%, 50% ಹಾಗೂ 60% ಕೊಟ್ಟಿರ್ತಾರೆ. ಸೊ ಅದು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಆ ಒಂದು ನೋಟಿಫಿಕೇಷನ್ನ ತೋರಿಸ್ಕೊಡ್ತೀನಿ. ಹಾಗೂ ಬೇರೆ ಸ್ಟೇಟ್ಗಳ ನೋಟಿಫಿಕೇಷನ್ನ ನೋಡಿಕೊಂಡ್ರು ಅಲ್ಲೂ ಅವ್ರು ಏನು ಮಾಡಿರ್ತಾರೆ ಕ್ಯಾಟಗಿರಿ ವೈಸು ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮ KPSCಯಿಂದ ಬರುವಂಥ ನೋಟಿಫಿಕೇಷನಲ್ಲೂ ನಾವು ರಿಲ್ಯಾಕ್ಸೇಷನ್ನ ನೋಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.
ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಇದರ ಬಗ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಅದಾಗಿ ನಂತರ ಸಾಕಷ್ಟು ಜನ ಆಸ್ಪಿರೆಂಟ್ಸು ಈ ಒಂದು ನೋಟಿಫಿಕೇಷನು KE ಹೋಗುತ್ತಾ KPSC ಬರುತ್ತಾ ಅಂತ ಕೇಳ್ತಾರೆ. ನೋಡಿ, ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ KE ಅವರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಹೋಗುತ್ತೆ, KPSC ಅವರಿಗೆ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟು ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಒಂದು ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಷನ್ KPSC ಅಂಡಲ್ಲಿ ಬರ್ಬೋದು. ಸೊ ಯಾವ ಡಿಪಾರ್ಟ್ಮೆಂಟ್ ಈ ನೋಟಿಫಿಕೇಷನ್ ರಿಲೀಸ್ ಮಾಡುತ್ತೋ ಆ ಡಿಪಾರ್ಟ್ಮೆಂಟೇ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿನೂ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ನೀವು KPSCಯಿಂದ ಈ ನೋಟಿಫಿಕೇಷನ್ ಬಂತು ಅಂದರೆ KPSC ಕಂಡಕ್ಟ್ ಮಾಡುತ್ತೆ ಅಂತ ಅಂದ್ಕೊಳ್ಳಿ, KE ಕಡೆಯಿಂದ ಬಂತು ಅಂದರೆ KE ಅವ್ರು ಕಂಡಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಬಟ್ ಒಂದು ಮಾತ್ರ ನಿಜ, ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋ ನೋಟಿಫಿಕೇಷನು KE ಅಂಡಲ್ಲಿ ಬರೋ ಕಾರಣದಿಂದ KE ಅವರು ಕಂಡಕ್ಟ್ ಮಾಡ್ತಾರೆ. ಸೊ ಯಾರೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಪ್ರಿಪೇರ್ ಆಗ್ತಿದ್ದೀರಾ, ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಯಾಕೆಂದರೆ KE ಅವರು ಮಾಡೋ ಕಾರಣದಿಂದ ಎಕ್ಸಾಮಿನೇಷನ್ ಪ್ರೊಸೆಸ್ಸು ಬೇಗನೆ ಕಂಡಕ್ಟ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಆಗೂ ಇರುತ್ತೆ, ಹಾಗೂ ಸಿಲೆಬಸ್ ಏನು ಕೊಟ್ಟಿರ್ತಾರೆ ಆ ಸಿಲೆಬಸ್ ಪ್ರಕಾರ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅವರು. ಸೊ ಇದರ ಬಗ್ಗೆ ನಾನು ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಿನ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ಹಾಗೂ ಹಲವಾರು ಸ್ಟೂಡೆಂಟ್ಸು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಕೆಲವು ಡೌಟ್ಸ್ನೂ ಕೇಳಿದ್ದಾರೆ. ಆ ಒಂದು ಡೌಟ್ಸ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಪ್ಕಮಿಂಗ್ ವೀಡಿಯೋ ಅಸಿಸ್ಟೆಂಟ್ ಪ್ರೊಫೆಸರಿನ ನೋಟಿಫಿಕೇಷನ್ ಸಂಬಂಧಪಟ್ಟಂಥದ್ದೇ ಆಗಿರುತ್ತೆ. ಸೊ ಪೇಪರ್ 2 ಅಂತ ಬಂದಾಗ ನಾನು ಏನು ಮೈನಾಗಿ ಈ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಪ್ರೀವಿಯಸ್ ಆಗಿ ಸಿವಿಲ್ದು ಅಪ್ಲೋಡ್ ಮಾಡಿದ್ದಾಯಿತು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹಾಗೂ ಆಟೋಮೊಬೈಲ್ 3 ಡಿಪಾರ್ಟ್ಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಏನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ಏನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ಪೇಪರ್ 1 ಜನರಲ್ ಸ್ಟಡೀಸ್ ಪೇಪರು, ಅದಕ್ಕಂತ ಎಲ್ಲರಿಗೂ ಕಾಮನ್ ಆಗಿರೋ ಕಾರಣದಿಂದ ಅದನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಏನೇನು ಇರ್ಬೋದು ಅಂತೇಳಿ. ಈಗ ನಾನು ಅಪ್ಲೋಡ್ ಮಾಡ್ತಿರೋದು ಪೇಪರ್ 2 ಆಗಿರುತ್ತೆ, ಅಂದರೆ ಸ್ಪೆಸಿಫಿಕ್ ಪೇಪರ್ದು. ಸೊ ಏನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ, ಸಿಲೆಬಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಾ ಅಥವಾ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಕೊಡ್ತಿದ್ದೀನಾ ಅಂತ ಅನ್ನೋದಾದರೆ ನೋಡಿ, ಪೇಪರ್ 2ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಸಿಲೆಬಸ್ ಅನ್ನೋ ಟಾಪಿಕ್ನ ತೊಗೊಂಡಿದ್ದೀನಿ. ಸೊ KPSC ಅವರು ನಿಮಗೆ ಸಿಲೆಬಸ್ ಕೊಟ್ಟಾಗ ಪ್ರೀತಿ ಸಬ್ಜೆಕ್ಟಲ್ಲಿ ಏನು ಟಾಪಿಕ್ಸ್ ಬರುತ್ತೆ ಅಂತೇಳಿ ಡೀಟೇಲ್ಡಾಗಿ ಕೊಟ್ಟಿರ್ತಾರೆ. ಬಟ್ ನಾನಿಲ್ಲಿ ನಿಮ್ಗೇನು ಅಪ್ಲೋಡ್ ಮಾಡ್ತಿದ್ದೀನ ಆ ಸಬ್ಜೆಕ್ಟಲ್ಲಿ ಬರುವಂಥ ಸಬ್ ಟಾಪಿಕ್ಸ್ನ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಆ ಸಿಲೆಬಸ್ಸಲ್ಲಿರುವಂಥ ಯಾವ ಸಬ್ಜೆಕ್ಟ್ಸ್ ಇರ್ಬೋದು, ಯಾವ ಸಬ್ಜೆಕ್ಟ್ಸ್ ಬರುವಂಥ ಪಾಸಿಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಸೊ ಎಲ್ಲ ಸಬ್ಜೆಕ್ಟ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇವು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಎಲ್ಲ ಬ್ರಾಂಚ್ಗೂ ಅವ್ರದ್ದೇ ಆದ ಓನ್ ಕೋರ್ ಸಬ್ಜೆಕ್ಟ್ಸ್ ಇರೋ ಕಾರಣದ ಮೊದಲನೇ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ. ಏನಕ್ಕಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ ಯಾರ ಹತ್ರ ಇಲ್ಲ, ಅಫಿಷಿಯಲ್ ಸಿಲೆಬಸ್ ಏನಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇನ್ ಕೇಸ್ ಇತ್ತಂದ್ರೂ ಹಳೆ ಡಾಕ್ಯುಮೆಂಟ್ ಇರ್ಬೋದು, ಬಟ್ ಅಪ್ಕಮಿಂಗ್ ಡಾಕ್ಯುಮೆಂಟು ಫ್ರೆಶ್ ಆಗಿ ಇಶ್ಯೂ ಆಗುವಂಥ ನೋಟಿಫಿಕೇಷನ್ ಆಗಿರೋ ಕಾರಣದ ಅಪ್ಡೇಟೆಡ್ ಸಿಲೆಬಸ್ ಇರ್ಬೋದು. ಆ ಒಂದು ಉದ್ದೇಶದಿಂದ ನಾನು ಇದು ಬರ್ಬೋದು, ಸುಮ್ಮನೆ ಜನರಲಾಗಿ ಹೇಳೋ ಬದಲು ಎಕ್ಸ್ಪೆಕ್ಟೆಡ್ ಆಗಿರುವಂಥ ಸಬ್ಜೆಕ್ಟ್ಸ್, ಅಂದರೆ ನಿಮಗೆ ಬಂದೇ ಬರುತ್ತನ್ನೋ ಸಬ್ಜೆಕ್ಟ್ಸ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಏನು ನಿಮಗೆ ಸಬ್ಜೆಕ್ಟ್ಸ್ನ ಮೆನ್ಷನ್ ಮಾಡ್ತೀನಿ, ಆ ಸಬ್ಜೆಕ್ಟ್ಸ್ನ ಸ್ಟಾರ್ಟಿಂಗಿಂದ ಪ್ರಿಪೇರ್ ಆಗ್ತಾ ಹೋಗಿ ಫಸ್ಟ್ ಸ್ಟೇಜಲ್ಲಿ. ಏನಕ್ಕೆ ಈ ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಪ್ರತಿ ಬ್ರಾಂಚಲ್ಲೂ ಅಥವಾ ನಿಮ್ಮ ಬ್ರಾಂಚಲ್ಲಿ. ಈಗ ಸಬ್ಜೆಕ್ಟ್ಸ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ನಾಳೆ ಬರುವಂಥ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಅವತ್ತಿನ ಟೈಮ್ಗೆ ಈ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರೆ, ಈ ಸಬ್ಜೆಕ್ಟ್ಸ್ನ ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ 70 to 80% ನಿಮಗೆ ಕಂಪ್ಲೀಟ್ ಆದಂತೆ ಇರುತ್ತೆ. ಆ ಒಂದು ಕಾರಣದಿಂದ ಆ ಒಂದು 70 to 80% ಪ್ರಿಪರೇಷನ್ ಕಂಪ್ಲೀಟ್ ಆಗಿರಬೇಕು ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರೋದು. ಸೊ ಈಗ ನಾನು ಅಪ್ಲೋಡ್ ಮಾಡಿಲ್ಲ, ನಾಳೆ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಅಪ್ಲೋಡ್ ಮಾಡೋಣ ಅಂತ ನಾನು ಏನಾದರೂ ಸುಮ್ಮನೆ ಇದ್ದರೆ ನೀವೇನು ಮಾಡಬೇಕಾಗುತ್ತೆ, ಜನರಲ್ ಪೇಪರ್ ಪ್ರಿಪೇರ್ ಆಗ್ತೀರಾ. ನಾಳೆ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿದಾಗ ನಿಮ್ಗೆ ಟೈಮ್ ಲಿಮಿಟ್ ಇರೋ ಕಾರಣದ, ಕಮ್ಮಿ ಇರೋ ಕಾರಣದ ಎಲ್ಲ ಸಬ್ಜೆಕ್ಟ್ಸು ಟೆಕ್ನಿಕಲ್ ಸಬ್ಜೆಕ್ಟ್ಸು ಕವರಪ್ ಮಾಡೋಕ್ಕಾಗದೇ ಇರ್ಬೋದು. ಆ ಒಂದು ಕಾರಣದಿಂದ ಆ ಒಂದು ಟೈಮ್ ಪೀರಿಯಡ್ನ ಮ್ಯಾಚಪ್ ಮಾಡೋದಕ್ಕೆ ಅಥವಾ ಕವರಪ್ ಮಾಡೋದಕ್ಕೆ ಈಗಲೇ ನನಗೆ ನಿಮ್ಮೆಲ್ಲರಿಗೆ ಈ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ನ ಈಗಲಿಂದನೇ ನೀವು ಪ್ರಿಪೇರ್ ಆಗ್ತಾ ಹೋದರೆ ಅಫಿಷಿಯಲ್ ಡಾಕ್ಯುಮೆಂಟ್ ಬರುವ ಒಳಗಡೆ ನಿಮ್ಮ ಒಂದು 70 to 80% ಪ್ರಿಪರೇಷನ್ ಕಂಪ್ಲೀಟ್ ಆದಂಗೆ ಆಗಿರುತ್ತೆ. ಸೊ ನೋಡೋಣ ಈಗ ಏನಿದೆ ಈ ಒಂದು ಸಬ್ಜೆಕ್ಟ್ಸಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ನಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು ಕಂಪ್ಯೂಟರ್ ಸೈನ್ಸ್ಗೆ ಅಂತ ನೋಡ್ಕೊಳ್ಳೋದಾದರೆ ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಇವೆಲ್ಲ. ಸೊ ಇಲ್ಲಿ ನಾನು ನಿಮಗೆ 5 ಟಾಪಿಕ್ಸ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ಇಲ್ಲಿ 5 ಸಬ್ಜೆಕ್ಟ್ಸ್ ಥರ ಅಂತ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಪ್ರತಿ ರೋನಲ್ಲಿ ನೀವು ಹಲವಾರು ಸಬ್ಜೆಕ್ಟ್ಸ್ನ ನೋಡ್ಬೋದು. ಇಲ್ಲಿ ನೋಡಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕಾನ್ಸೆಪ್ಟ್ಸು, ಸೊ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಅಂತ ಅನ್ಬೋದು ಮೊದಲನೇ ಸಬ್ಜೆಕ್ಟ್ ಇದು. ಎರಡನೇ ಸಬ್ಜೆಕ್ಟ್ ನೋಡಿ ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಇದೆ. ಮೂರನೇ ಸಬ್ಜೆಕ್ಟ್ ನೋಡಿ ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ಇರುತ್ತೆ. ನಾಲ್ಕನೇ ಸಬ್ಜೆಕ್ಟ್ ನೋಡಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ವಿತ್ C++. ಸೊ ಈ ಸಬ್ಜೆಕ್ಟ್ಗಳು ಇವೆಲ್ಲ ಕೋರ್ ಹಾಗೂ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಫಾರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಈ ಸಬ್ಜೆಕ್ಟ್ಸಿಂದನೇ ಸ್ಟಾರ್ಟ್ ಮಾಡಿಕೊಂಡ್ರೆ ನಾಳೆ ಬರುವಂಥ ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಇವುಗಳು ಇದ್ದೇ ಇರುತ್ತೆ. ಸೊ ಹತ್ರ 70 to 80% ಪ್ರಿಪರೇಷನ್ ಮಾಡ್ಕೊಂಡಂಗೆ ಆಗುತ್ತೆ ಫಾರ್ ಪೇಪರ್ 2. ನೆಕ್ಸ್ಟ್ ಎರಡನೇ ಪೇಪರ್ ನೋಡಿ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS ಅಂತ ಹೇಳ್ತೀವಿ. ಅದಾಗಿ ನಂತರ ವೆಬ್ ಪ್ರೋಗ್ರಾಮಿಂಗು, ಈ ಎರಡೂ ಸಬ್ಜೆಕ್ಟ್ಸು ನೆಕ್ಸ್ಟ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ಮೂರನೇ ರೋನಲ್ಲಿ ನೋಡೋದಾದರೆ ನೀವು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಆರ್ಗನೈಸೇಷನ್ ಆ್ಯಂಡ್ ಆರ್ಕಿಟೆಕ್ಟ್, ಕಂಪೈಲರ್ ಡಿಸೈನ್ ಆ್ಯಂಡ್ ಥಿಯರಿ ಆಫ್ ಕಂಪ್ಯೂಟಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸು ಮೂರನೇ ರೋನಲ್ಲಿ ಇಂಡಿಕೇಟ್ ಮಾಡಿದ್ದೀನಿ. ಈ ಎಲ್ಲ ಸಬ್ಜೆಕ್ಟ್ಸು ಕೋರ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಇನ್ನು ನಾಲ್ಕನೇ ನೋಡಿ ಆಪರೇಟಿಂಗ್ ಸಿಸ್ಟಮ್ OS ಅಂತ ಹೇಳ್ತೀವಿ, ಹಾಗೂ ಕಂಪ್ಯೂಟರ್ ನೆಟ್ವರ್ಕ್ಸು, ಯೂನಿಕ್ಸ್ ಪ್ರೋಗ್ರಾಮಿಂಗ್. ಇವುಗಳು ನಾಲ್ಕನೇ ರೋನಲ್ಲಿ ತೊಗೊಂಡಿದ್ದೀನಿ. ಇವುಗಳು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಆಗಿರುತ್ತೆ, ಕೋರ್ ಸಬ್ಜೆಕ್ಟ್ಸು ಫಾರ್
KPSC ಪಾಯಿಂಟ್ ಆಫ್ ವ್ಯೂಯಿಂದ. ಹಾಗಾಗಿ ಪ್ರತಿ ಬೇಸಿಕ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಟಾಪಿಕ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. 5ನೇ ನೋಡಿ ಲೀನಿಯರ್ ಆಲ್ಜಿಬ್ರಾ, ನ್ಯೂಮರಿಕಲ್ ಮೆಥಡ್ಸ್, ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಅನ್ ಆಲ್ಗಾರಿದಮ್. ಸೊ ಇದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು 20% ಎಕ್ಸ್ಟ್ರಾ ಸಿಲೆಬಸ್ ಆ್ಯಡ್ ಆಗೋದನ್ನು ನಾವು ನೋಡ್ಬೋದು ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ. ಸೊ ನಿಮಗೇನು M1, M2, M3, M4 ಓದಿರ್ತೀರ ಆ ಸಬ್ಜೆಕ್ಟ್ಸಲ್ಲಿರುವಂಥ ಟಾಪಿಕ್ಸ್ನು ಇನ್ಕ್ಲೂಡ್ ಮಾಡೋ ಸಾಧ್ಯತೆಗಳಿರುತ್ತೆ. ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಏನು ಸಿಲೆಬಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಆಗಲೂ ಒಂದು ಅಪ್ಡೇಟೆಡ್ ವೀಡಿಯೋ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಮಾಹಿತಿ ಕೊಟ್ಟಿದ್ದೀನಿ ಇದು ಇನ್ಫಾರ್ಮೇಟಿವ್ ಆಗಿ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ KPSCಗೆ ಸಂಬಂಧಪಟ್ಟಂಥ ಯಾವುದೇ ಥರದ ಡಾಕ್ಯುಮೆಂಟ್ ಬಂತಂದ್ರೂ ಅಥವಾ ಯಾವುದೇ ಥರದ ನೋಟಿಫಿಕೇಶನ್ ಬಂತಂದ್ರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಹಾಗೂ ಈ ಲೆಕ್ಚರರ್ ಪೋಸ್ಟಿನ ಪ್ರತಿಯೊಂದು ಅಪ್ಡೇಟ್ಗಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು KPSCಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಅಪ್ಡೇಟ್ನ ನಾನು ನಿಮಗೆ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದಲ್ಲದೆ ಬೇರೊಂದು ನೋಟಿಫಿಕೇಶನ್ಸ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇಲ್ಲಿ ಇಂಜಿನಿಯರಿಂಗ್ ಅಂದರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹಾಗೂ ನಾನ್ ಟೆಕ್ನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನ ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತೊಮ್ಮೆ ಲೈಕ್ ಬಟನ್ನು ಕ್ಲಿಕ್ ಮಾಡಿ. ಸೊ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅಥವಾ ಆ ಕಮೆಂಟ್ನ ತೊಗೊಂಡು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಆ ಕಮೆಂಟ್ ಏನು ಕೊಟ್ಟಿರ್ತಾರೆ ಅಥವಾ ಏನು ಕ್ವಶನ್ ಕೇಳಿರ್ತಾರೆ ಆ ಕ್ವಶನ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಥವಾ ಆನ್ಸರ್ ಮಾಡ್ತೀನಿ. ಸೊ ಇದೇ ರೀತಿಯಲ್ಲಿ KPSCಗೆ ಸಂಬಂಧಪಟ್ಟಂಥ ಪ್ರತಿ ಬ್ರಾಂಚ್, ಈ ಲೆಕ್ಚರರ್ ಪೋಸ್ಟಿಗೆ ಸಂಬಂಧಪಟ್ಟಂಥ ಪ್ರತಿ ಬ್ರಾಂಚಿನ ಒಂದು ಸಿಲೆಬಸ್ ಟಾಪಿಕ್ಸ್ನ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಮಗಿಲ್ಲಿ ಸಬ್ಜೆಕ್ಟ್ಸ್ನ ಮಾತ್ರ ಮೆನ್ಷನ್ ಮಾಡ್ತೀನಿ. ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಟಾಪಿಕ್ಸ್ನು ಅಪ್ಡೇಟ್ ಮಾಡಿದ ನಂತರ ಪ್ರತಿ ಬ್ರಾಂಚಿಗೆ ಸಂಬಂಧಪಟ್ಟಂಥ ಆ ಒಂದು ಸಬ್ಜೆಕ್ಟಿನಲ್ಲಿ ಈಗೇನು ನಮಗೆ ಸಬ್ಜೆಕ್ಟ್ಸ್ ಮೆನ್ಷನ್ ಮಾಡಿದ್ದೀನಿ, ಈ ಸಬ್ಜೆಕ್ಟ್ಸ್ ಕೆಳಗಿರುವಂಥ ಡೀಟೇಲ್ಡ್ ಟಾಪಿಕ್ಸ್ ಏನೇನು ಕೊಟ್ಟಿದ್ದಾರೆ ಅಥವಾ ಏನು ಕೊಡಬಹುದು ಅನ್ನೋದ್ರ ಬಗ್ಗೆಯೂ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆ ಒಂದು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತಿರೋ ಕಾರಣದ ಪ್ರೆಸೆಂಟಾಗಿ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಅಥವಾ ನಾನು ಗ್ಯಾದರ್ ಮಾಡಿರೋ ಇನ್ಫಾರ್ಮೇಷನ್ ಪ್ರಕಾರ ಇಷ್ಟು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಅನಿಸಿರೋ ಕಾರಣದ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಅದನ್ನು ನಾನು ನಿಮಗೆ ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.